ಯಾದಗಿರಿಯಲ್ಲಿ ಮಳೆ ನಿಂತರೂ ನಿಲ್ಲದ ಪ್ರವಾಹದ ಅಬ್ಬರ. ಮರಮಕಲ್, ಚಟ್ನಳ್ಳಿ, ತಂಗಡಗಿ ಸೇರಿ ಹಲವು ಗ್ರಾಮ ಪ್ರವಾಹಕ್ಕೆ ತತ್ತರ. ಅವರು ಆನೆ ಒಳಗಾಗಲ್ಲ ಕತ್ತಾರ. ರೈತರು ಯಾರು ಕಿವಿಯಾಗಲ್ಲ, ತಹಶೀಲ್ದಾರ್ ಇಲ್ಲ, ಜಿಲ್ಲಾಧಿಕಾರಿ ಇಲ್ಲ, ಯಾರಿಲ್ಲ, ಮನವಿ ಮಾಡಕತ್ತಿಲ್ಲ. ಇಲ್ಲಿ ಈಗ ಜನರಿಗೆ ಏನಾಗದಂದ್ರ ಉರುಳೈಕಾಳು ಸಾಯಂತ ಪರಿಸ್ಥಿತಿ ಬಂದದ. ಅಪಾರ ಬೆಳೆ ಹಾನಿ, ರೈತರ ಸಮಸ್ಯೆಗೆ ಅಧಿಕಾರಿಗಳಿಂದ ನಿರಂತರ. ಈ ಒಂದು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಈ ಒಂದು ಮರಮಕಲ್ ಗ್ರಾಮಕ್ಕೆ ಇವತ್ತು ಭೇಟಿ ಕೊಡ್ಬೇಕಂತ ಹೇಳಿ ಇವತ್ತು ಈ ಒಂದು ಮಾಧ್ಯಮದ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತು ರೈತರನ್ನ ಕೇಳೋರು ಯಾರು ಅಂತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೆರವಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹ. ಎಲ್ಲ ನೀರು ಬಂದು ಇದು ಇನ್ನ ಚಿಕ್ಕ ಗಿಡ ಇದೆಲ್ಲ ಮುಣಿಗೋಗಿದೆ. ಇದರಲ್ಲಿ ಎತ್ತಿರತ್ತ ಎಲ್ಲ ಹರ್ಕೊಂಡು ನೀರು ಪಾಲಾಗಿದೆ. ಏನೇ ರೈತ ಒಬ್ಬ ಆತ್ಮಹತ್ಯೆ ಇದಕ್ಕೆ ಸರ್ಕಾರನೇ ಕಾರಣ, ಡಿಸಿ ಏರಿಯಾ ಕಾರಣ, ತಹಶೀಲ್ದಾರೇ ಕಾರಣ, ಜಿಡಿ ಏರಿಯಾ ಕಾರಣ, ಏರಿಯಾ ಕಾರಣ ಅಂತಾರ. ಜಿಲ್ಲಾಧಿಕಾರಿಗಳು ಬರಲೇಬೇಕು. ಪ್ರವಾಹ, ರಣಭೀಕರ ಅಬ್ಬರ, ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ನದಿ ನೀರಿನಿಂದ ಮುಳುಗಿದ ಜಮೀನು. ಹತ್ತಿ, ಸಜ್ಜೆ ಬೆಳೆದು ಇನ್ನೇನು ಫಸಲು ಬರಬೇಕಿದ್ದ ಸಮಯ. ಆದ್ರೆ ಜಮೀನಿನ ತುಂಬಾ ನೀರು ಸೊಂಟದವರೆಗೂ ನದಿ ನೀರು ನಿಂತಿದೆ. ಸಾಲ ಮಾಡಿ ಬೆಳೆದ ಫಸಲು ಹಾಳಾಗಿದೆ. ಮುಂದೇನು ಮಾಡುವುದು ಅಂತ ಅಳಲು ತೋಡ್ಕೊಳ್ತಿರೋ ರೈತರು. ಮಳೆ ಹನಿಯ ಮಧ್ಯೆ ಕಾಣದಾಯ್ತ ಅಧಿಕಾರಿಗಳಿಗೆ ರೈತನ ಕಣ್ಣೀರು. ಇದೆಲ್ಲವೂ ಕಂಡಿದ್ದು ಯಾದಗಿರಿಯ ಮರಂಕಲ್ ಸೇರಿದಂತೆ ಬಲ್ಕಲ್ ಇನ್ನಿತರ ಗ್ರಾಮದಲ್ಲಿ. ಒಳಗೆ ಮತ್ತು ನಾವು ನಿಂತಿರ್ತಕ್ಕಂಥ ಅಂತರ ಇವತ್ತು 2 ರಿಂದ 2.5 ಕಿಲೋಮೀಟರ್ ಇವತ್ತು ಆಗ್ತದೆ. ಏನ್ ಇಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಎಲ್ಲ ಬೆಳೆಗಳ ವೀಕ್ಷಣೆಗೆ ಇಲ್ಲಿ ತನಕ ಕೂಡ ಯಾರು ಕೂಡ ಇವತ್ತು ಅಣಿಕೆ ಕೂಡ ಇವತ್ತು ನೋಡ್ತಿಲ್ಲ. ನಮಗಿದು ಒಂದು ದೊಡ್ಡ ನೋವಿನ ಸಂಗತಿ. ಯಾಕಪ್ಪ ಅಂತಂದ್ರೆ ಇವತ್ತು ರೈತರು ಬಿತ್ತನೆ ಮಾಡಿರ್ತಕ್ಕಂಥದ್ದು ಸುಮಾರು 2 ರಿಂದ 3 ತಿಂಗಳ ಬೆಳೆಗಳಾಗಿದ್ದು, ಈ ಕೈಗೆ ಬಂದಿರತಕ್ಕಂಥ ಈ ಒಂದು ಬೆಳೆಗಳು ಇವತ್ತು ನೀರು ಪಾಲು ಆಗ್ಯದಪ್ಪ ಅಂತಂದ್ರೆ ಇವತ್ತು ರೈತ ಎಷ್ಟು ಸಂಕಷ್ಟದಲ್ಲಿ ಅದನ. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಒಂದು ಮುಳುಗಡೆ ಆಗಿರ್ತಕ್ಕಂಥ ಎಲ್ಲಿ ಬೆಳೆಗಳ ನಾಶ ಆಗಿರ್ತಾವ ಆ ಒಂದು ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಬರದೇ ಇರ್ತಕ್ಕಂಥದ್ದು. ಇವತ್ತು ನಾವೇನದ ರೈತ ಸಂಘದ ವತಿಯಿಂದ ಇವತ್ತು ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡೋದೇನಪ್ಪ ಅಂತಂದ್ರೆ ಇವತ್ತೇನು ಮರಮಕಲ್ ಗ್ರಾಮಕ್ಕೆ ಮತ್ತು ಬಲಕಲ್ ವ್ಯಾಪ್ತಿಗೆ ಸಂಬಂಧಪಡುವಂಥ ಎಲ್ಲ ಈ ಒಂದು ಬೆಳೆಗಳನ್ನು ಮುಳುಗಡೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಇನ್ನೂ ಕೂಡ ಮಳೆ ಆಗುವ ಸಾಧ್ಯತೆ ಇನ್ನೂ ಕೂಡ ಇದೆ ಅಂತೇಳಿ ಈಗಾಗಲೇ ಮಾಹಿತಿ ಕೂಡ ಬರ್ತಾ ಇದೆ. ಅದಕ್ಕೆ ಈ ಒಂದು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಈ ಒಂದು ಮರಮಕಲ್ ಗ್ರಾಮಕ್ಕೆ ಇವತ್ತು ಭೇಟಿ ಕೊಡ್ಬೇಕಂತೇಳಿ ಇವತ್ತು ಈ ಒಂದು ಮಾಧ್ಯಮದ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತು ರೈತರನ್ನ ಕೇಳೋರು ಯಾರು ಅಂತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಇಷ್ಟೆಲ್ಲ ಒಂದು ಎಕರೆಗೆ 50 ರಿಂದ 60 ಸಾವಿರ ರೂಪಾಯಿ ಇವತ್ತು ಬಂಡವಾಳ ಹಾಕಿರ್ತಕ್ಕಂಥ ಈ ಒಂದು ಬೆಳೆಗಳಿಗೆ ಕೊಡಬೇಕಾದವ್ರು ಯಾರು? ಇದನ್ನು ಸ್ಥಳ ಪರಿಶೀಲನೆ ಆಗಲಿ ಮಾಡಬೇಕಾದವ್ರು ಯಾರು? ಇವ್ರು ಯಾರು ಕೂಡ ಈ ಕಡೆ ಗಮನ ಹರಿಸ್ತಿಲ್ಲ. ಅದಕ್ಕೆ ನಾವು ರೈತ ಸಂಘದಿಂದ ಮತ್ತು ರೈತರ ವತಿಯಿಂದ ಇವತ್ತು ಒತ್ತಾಯ ಮಾಡೋದಿಷ್ಟೇ, ಕಂದಾಯ ಇಲಾಖೆ, ತಹಶೀಲ್ದಾರ್ ಅವರು, DC ಅವರು ಈ ಒಂದು ಮರಮಕಲ್ ಗ್ರಾಮಕ್ಕೆ ಭೇಟಿ ಕೊಡಬೇಕಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತೀವಿ. ಒಂದು ವೇಳೆ ಏನಾದರೂ ನಿರ್ಲಕ್ಷ್ಯತನ ತೋರಿದ್ದೇ ಆದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೇನದ ನಾಳೆ ಏನದ ರಾಜ್ಯ ಹೆದ್ದಾರಿ ಯಾದಗಿರಿ ರೋಡ್ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದ. ಕಳೆದ 5-6 ದಿನದಿಂದ ಸುರಿದ ಮಳೆ ಉಂಟು ಮಾಡಿರುವ ಅನಾಹುತ ಅಷ್ಟಿಷ್ಟಲ್ಲ. ಅತ್ತ ಮಹಾರಾಷ್ಟ್ರದಲ್ಲೂ ನಿರಂತರ ಮಳೆಯಾಗ್ತಿದೆ. ಪರಿಣಾಮ ಉಜ್ಜಿನಿ, ಸೀನಾ ಡ್ಯಾಂನಿಂದ ನೀರು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ಅಬ್ಬರಿಸಿದೆ. ನದಿ ಪಾತ್ರದ ಕಲಬುರಗಿ, ಯಾದಗಿರಿಯ ಬಹುತೇಕ ಗ್ರಾಮಗಳ ಸ್ಥಿತಿ ಚಿಂತಾಜನಕವಾಗಿದೆ. ಇವತ್ತು ಏನು ಭೀಮಾ ನದಿಯಿಂದ ಏನು ಮಹಾರಾಷ್ಟ್ರದಾಗ ಮಳೆ ಆಗಿದೆ, ಅಪಾರ ಪ್ರಮಾಣದಾಗ ಮಳೆ ಆಗ್ಯದ. ಇವತ್ತು ಭೀಮಾ ನದಿಯಿಂದ ಮಧ್ಯದಿಂದ ಸುಮಾರು
ಈ ಕಡೆ 2.5 ಕಿಲೋಮೀಟರ್, ಆ ಕಡೆ 2.5 ಕಿಲೋಮೀಟರ್ ಇವತ್ತು ಅದರ ತನ್ನ ವ್ಯಾಪ್ತಿಯನ್ನು ಆವರಿಸಿಕೊಂಡದ. ಇವತ್ತು ಸುಮಾರು ನಮ್ಮ ಭಾಗದಲ್ಲಿ ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇವತ್ತು ಅಪಾರ ಪ್ರಮಾಣದಲ್ಲಿ ಬೆಳೆ ಲಾಸ್ ಆಗ್ಯದ. 31,000 ಹೆಕ್ಟೇರ್ ಇವತ್ತು ನಮ್ಗೆ ಅಂದಾಜಿನಾಗ ಒಂದು ಲೆಕ್ಕ ಸಿಕ್ಕದ. ಇವತ್ತು ಇಲ್ಲಿವರೆಗೆ ಯಾವುದೋ ಕೃಷಿ ಅಧಿಕಾರಿ ಆಗಿರಲಿ, ತಹಸೀಲ್ದಾರ್ ಅವರು ಆಗಿರಲಿ, ಮತ್ತೆ RI ಆಗಿರಲಿ, VA ಆಗಿರಲಿ, ಜಿಲ್ಲಾಧಿಕಾರಿಗಳು ಆಗಿರಲಿ, ಯಾರು ಕೂಡ ಇವತ್ತಿಗೆ ಈ ರೈತರ ಆಹಾರ ಸತ್ತಾರಂತೇಳಿ ಯಾವ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಹಾಗಾಗಿ ಕೂಡಲೇ ಈ ಭಾಗದಲ್ಲಿ ಇನ್ನೊಂದು ಸಲ ಸರ್ವೆ ಮಾಡಿ ಡ್ರೋನ್ ಮುಖಾಂತರ ಆಗಿರಲಿ, ಈ ಮರಮಕಲ್ ಆಗಿರ್ಬೋದು, ಚಟ್ನಾಳೆ ಆಗಿರ್ಬೋದು, ಬಲ್ಕಲ್ ಆಗಿರ್ಬೋದು, ಈ ಭಾಗದಲ್ಲಿ ಸುಮಾರು ಇವತ್ತೇನು ಜಮೀನುಗಳು ಹಾಳಾಗ್ಯಾವ. ಅದಕ್ಕೆ ಕೂಡಲೇ ಸರ್ಕಾರ ಇವತ್ತೇನು ಅದಕ್ಕೆ ನೋಡಲ್ ಅಧಿಕಾರಿಗಳನ್ನು ಏನಾದರೂ ಯೋಜನೆ ಮಾಡಿ ಇವತ್ತು ನಮ್ಮ ರೈತರಿಗೆ ಸೂಕ್ತವಾದ ಒಂದು ಪರಿಹಾರವನ್ನು ಕೊಡಬೇಕಂತೇಳಿ ನಾವು ಈ ಮೂಲಕ ಹೇಳ್ತೀವಿ. ಇಲ್ಲಾಂದ್ರೆ ಮುಂದೆ ಬರ್ತಕ್ಕಂಥ ಸೋಮವಾರ ದಿನ ಇವತ್ತು ಯಾದಗಿರಿ ಆಗಿರ್ಬೋದು ಮತ್ತು ಶಾಪುರ ಆಗಿರ್ಬೋದು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡ್ತಕ್ಕಂಥ ಒಂದು ವಿಷಯವನ್ನು ಈ ಮಾಧ್ಯಮದ ಮೂಲಕ ಸಾವಿರಾರು ಸಂಖ್ಯೆ ರೈತರು ಸೇರಿಕೊಂಡು ಈ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಎಲ್ಲ ಅಧಿಕಾರಿಗಳಿಗೆ ತಿಳಿಸ್ಲಿಕ್ಕೆ ನಾವು ಬಯಸ್ತೀವಿ. ಯಾದಗಿರಿ ಜಿಲ್ಲೆಯ ಧಾರಾಕಾರವಾಗಿ ಸುರಿದಿರುವ ಮಳೆಯಿಂದ ರೈತರು ನೋವಿನಲ್ಲಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಯಾದಗಿರಿ ಜಿಲ್ಲಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆ ಹೊಡೆತ ಒಂದ್ ಕಡೆಯಾದ್ರೆ ಭೀಮೆ ಪ್ರವಾಹ ಮತ್ತೊಂದು ಕಡೆಯಾಗಿದೆ. ರೈತರು ಬೆಳೆದಿರುವ ಹತ್ತಿ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿವೆ. ರೈತರು ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಬೀಜ, ರಸಗೊಬ್ಬರ ಖರ್ಚು ಮಾಡಿದವರು ಈಗ ಕಷ್ಟದಲ್ಲಿದ್ದಾರೆ. ನಮ್ಮ ರೈತರಿಗೆ ಅನ್ಯಾಯ ಆಗ್ಯದ. 7 ಎಕರೆ ಹೊಲ, 7 ಎಕರೆ ಹೊಲ, ಅದಕ್ಕೆ ಈಗಾಗಲೇ ಎಕರೆಕ್ಕೆ ಒಂದು 50-60 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ. ಎಲ್ಲ ನೀರು ಬಂದು ಇದು ಇನ್ನೂ ಚಿಕ್ಕ ಗಿಡ ಇದೆಲ್ಲ ಮುಣಿಗೋಗಿದೆ. ಇದರಲ್ಲಿ ಎತ್ತಿ ಇರತ್ತ ಎಲ್ಲ ಹರ್ಕೊಂಡು ನೀರು ಪಾಲಾಗಿದೆ. ನಾವು ಲೀವ್ಸ್ ಹಾಕೊಂಡಿವಿ, ಸ್ವಂತ ಹೊಲ ಇಲ್ಲ. ಲೀವ್ಸ್ ಹಾಕೊಂಡವರು ಮುಳುಗಿದ್ರನ್ನ ಲೀವ್ಸ್ ಕೊಡ್ಬೇಕಂತಿದ್ದಾರೆ. ನಮಗೂ ಪರಿಹಾರ ಅಂತಿದ್ರೆ ನಮ್ಮ ಆಧಾರ್ ಕಾರ್ಡ, ನಮ್ಮ ಪಾಕ್ ಬಸ್ಸು ತಗೊಂಡು ಗೇಸಿಂದು ನಮಗೂ ಹಾಕ್ಯಂಡವ್ರಿಗೆ ಗದ್ದೆರಾಗಲಿ, ಕೌಳ್ಯರಾಗಲಿ, ಇವತ್ತು ಯಾವುದೇ ರೈತ ಆಗಲಿ ಪರಿಹಾರವನ್ನು ಹಾಕಬೇಕು. ಅದರಲ್ಲೂ ಯಾದಗಿರಿ ತಾಲೂಕಿನ ಮರಮಕಲ್, ಚಟ್ನಳ್ಳಿ, ತಂಗಡಗಿ, ಇಬ್ರಾಹಿಂಪುರ, ನಾಯಕಲ್ ಗ್ರಾಮಗಳಲ್ಲಿ 100 ಎಕರೆ ಜಮೀನು ನದಿ ನೀರಿನಿಂದ ಜಲಾವೃತವಾಗಿದೆ. ಯಾದಗಿರಿ ಜಿಲ್ಲೆಯ ಸುತ್ತಮುತ್ತಲಿನ ರೈತರು ಗೋಳು ಕೇಳೋರಿಲ್ಲ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಕ್ರೋಶ ವ್ಯಕ್ತಪಡಿಸಿದೆ. ಜಿಲ್ಲಾಧಿಕಾರಿಗಳು ಬರಲೇಬೇಕು. 25,000 ಪರಿಹಾರ ಕೊಡಲೇಬೇಕು. ಅಂದಾಜು ಏನಿಲ್ಲ ಅಂದ್ರೂ 2,000 ಎಕರೆಯಷ್ಟು ಬೆಳೆ ನಿಂತ ಫಸಲು ಹಾಳಾಗಿದೆ. ಈ ಸಲ ಸಾಕಷ್ಟು ಕಷ್ಟಪಟ್ಟು ಬೆಳೆದಿದ್ದ ರೈತರಿಗೆ ಆಘಾತ ಉಂಟಾಗಿದೆ. ಹಣವೂ ಇಲ್ಲ, ಫಸಲು ಕೈಗೆ ಸಿಗಲಿಲ್ಲ, ಮುಂದೇನು ಮಾಡೋದು ಅಂತ ಯೋಚಿಸುತ್ತಿದ್ದಾರೆ. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ಮಹೇಶ್ ಗೌಡ ಸುಬೇದಾರ ಅವರು ನೊಂದ ರೈತರ ಕಷ್ಟಕ್ಕೆ ಧ್ವನಿಯಾದರು. ತಕ್ಷಣ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಹೋಗಿ ರೈತರ ಜೊತೆ ಪರಿಸ್ಥಿತಿ ಅವಲೋಕಿಸಿದರು. ಜಿಲ್ಲಾಧಿಕಾರಿಗೆ ಕರೆ ಮಾಡಿ ಸಮಸ್ಯೆ ಮನವರಿಕೆ ಮಾಡಿದರು. ವಿಡಿಯೋ ಮೂಲಕ ತಾವು ಕೂಡ ಈ ಒಂದು ಮಾಧ್ಯಮದ ಮೂಲಕ ತಮಗೂ ಕೂಡ ಗಮನಕ್ಕೆ ತರ್ತಾ ಇದ್ದೀವಿ. ಇಲ್ಲಿ ಆಗಿರ್ತಕ್ಕಂಥ ಬೆಳೆಗಳ ನಷ್ಟಕ್ಕೆ ಇವತ್ತೇನು ಎಷ್ಟು ನಮ್ಮ ರೈತರು ಇವತ್ತು ಹತ್ತಿ, ತೊಗರಿ, ಇನ್ನಿತರ ಏನು ಬೆಳೆಗಳು ಹಾಕಿದ್ದಾರೆ ಆ ಬೆಳೆಗಳಿಗೆ ಒಂದು ನಮಗೆ ಪರಿಹಾರದ ಅವಶ್ಯಕತೆ ಇಲ್ಲ. ನಾವು ಹಾಕಿರ್ತಕ್ಕಂಥ ಬಂಡವಾಳವನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಾವು ಕೇಳ್ಪಟ್ಟಂಗೆ 1 ಹೆಕ್ಟ್ರಿಗೆ 8,500 ರೂಪಾಯಿ ಅವಶ್ಯಕತೆ ನಮಗಿಲ್ಲ. ನಾವೇನು ಹಾಕಿದ್ದೀವಿ ಇವತ್ತು ರೈತ ಸಾಲಗಾರನ್ನೆಲ್ಲ ಸರ್ಕಾರವೇ ಬಾಕಿದ್ದಾರೆ. ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ ನಮಗಾಗಿ ಅಲ್ಲ, ಇಡೀ ದೇಶಕ್ಕೆ ಆಹಾರ ಭದ್ರತೆ ಮಾಡ್ತಕ್ಕಂಥ ರೈತರು. ಇವತ್ತು ಅಂಥ ರೈತರಿಗೆ ಇವತ್ತು ಪ್ರಕೃತಿ ವಿಕೋಪದ ಇವತ್ತು ಆಗಿರ್ತಕ್ಕಂಥ ಈ ಒಂದು ಮಳೆ ಹೆಚ್ಚಾಗಿ ಅತಿವೃಷ್ಟಿಯಿಂದ ಇವತ್ತು ಬರಗಾಲ ಜಿಲ್ಲೆ ಅಂತೇಳಿ ಇವತ್ತು ನಮಗೆ ಘೋಷಣೆ ಮಾಡಬೇಕು. ಇವತ್ತು ಅತಿವೃಷ್ಟಿಯಲ್ಲಿ ಹಸಿ ಬರಗಾಲ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಇದನ್ನು ಘೋಷಣೆ ಮಾಡಿ ರೈತರಿಗೆ ಆಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಗ್ರಾಮಗಳಿಗೆ ನೀರು ಕೂಡ ನುಗ್ಗಿದೆ. ಯಾವ್ಯಾವ ಮನೆಗಳು ಇವತ್ತು ಜಲ ಸಮ ಆಗಿದಾವ ಅಂಥ ಒಂದು ಮನೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಇವತ್ತು ಕೆಲಸ ಮಾಡಬೇಕು. ವಿವಿಧ ರೈತಪರ ಸಂಘಟನೆಗಳು, ಗ್ರಾಮಸ್ಥರು ಕೂಡ ಪ್ರವಾಹದಿಂದ ಹಾನಿಗೊಳಗಾಗಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತಿದ್ದಾರೆ.
ತಮಗೆ ಬೆಳೆ ಹಾನಿ ಬೇಡ, ಇದುವರೆಗೂ ಮಾಡಿದ ಖರ್ಚು ಸರ್ಕಾರ ನೀಡಬೇಕೆಂದು ರೈತರು ಅಳಲು ತೋಡ್ಕೊಳ್ತಿದ್ದಾರೆ. ಎರಡ್ 2024ರಲ್ಲಿ ಚನ್ನರೆಡ್ಡಿ ಅವರು ಬಂದ ಗ್ಯಾಸಿಂದ ಇಲ್ಲಿಗೆ ಇನ್ನವರೆಗೆ ಆದ್ರೆ ಬಂದಿಲ್ಲ. ಸತ್ತಾರ ಅಂತ ತಿಳ್ಕೊಂಡವ್ರು ಅವರೇ ಸತ್ತಾರ, ಏನೋ ರೈತರೇ ಸತ್ತಾರ ಗೊತ್ತಿಲ್ಲ. ರೈತರು ಸತ್ತಾರ ಅಂಬದು ಗೊತ್ತಿಲ್ಲ, ಕುಲ್ಕರ್ಣಿ ಮೇಲ್ರ ಸತ್ತಾರ ಅಂಬದು ಗೊತ್ತಿಲ್ಲ. ಯಾರು ಬರೀ ಓಟ್ ಹಾಕ್ಯಂತಾರ, ಆ ಕಡೆ ಹೋಗಿ ಬಿಡ್ತಾರ. ಬಂದ ಈಗ 24ರಾಗ ಎಲೆಕ್ಷನ್ದಾಗ ಊರಾಗ ಬಂದತ ಈ ರೋಡಿಗೆ ಇನ್ನವರೆಗೆ ಆದ್ರೆ ಕಾಲು ಇಟ್ಟಿಲ್ಲ ಚನ್ನರೆಡ್ಡಿ ಸಾಹೇಬ್ರು. ಇನ್ನ ಏನು ಹೇಳ್ಬೇಕು ಸಾಹೇಬ್ರು ಅಂತ ಹೇಳ್ಬೇಕಾ, ಏನು ಹೇಳ್ಬೇಕಾ? ಅವ್ರಿಗೆ ಮಿಕ್ಕಿದ್ದು ಹೆಚ್ಚಿದ್ನಂದ್ರ ಅದಕ್ಕಾಗಿ ಏನು ಹೇಳ್ಬೇಕು ಹೇಳಿಗೆಸಿನ್ ಬಿಟ್ಟಿವಿ. ಸತ್ತಾರ ಅಂತ ತಿಳ್ಕೊಂಡಿವಿ ನೋಡ್ರಿ ಸಾಹೇಬ್ರ. ಈಗ ನೀರು ಬಂದದ್ದು ನೋಡ್ಯಾನ ಬರ್ಬೇಕಿಲ್ಲ ಅವ್ರು, ಯಾಕೆ ಬಂದಿಲ್ಲ? ಬರ್ಬೇಕಾಗಿತ್ತಿಲ್ರಿ ನೀರು. ಇಲ್ಲಿ ನಮ್ಮ ಊರೊಂದು ಮುಣಿಗ್ಯದ, ಬಲ್ಕಲ್ ಮುಣಿಗ್ಯದ, ನಾಲಡಿಗೆ ಮುಣಿಗ್ಯದ, ಚಟ್ನಾಳಿ ಹೋಗ್ಯದ, ತಂಗಡಿಗೆ ತನಕ ಹೋಗ್ಯದ. ಎಲ್ಲಿಯನ ಬಂದನ ಉರ್ಸು ಗುಂಡಿಗೆ ಹೋಗ್ಯಾನ ಅಂತ ಹೇಳಕೈತ್ರಿ. ಇವತ್ತು ಹೋಗ್ಯಾನ ಅಂಬದು ಗೊತ್ತಿಲ್ಲ, ಹೇಸಿಯಾಗ ಮಕ್ಕಂದನ ಅಂಬದು ಗೊತ್ತಿಲ್ಲ. ಅಲ್ಲಿ ರೂಮ್ನಾಗ ಆದ್ರೆ ಕ್ಯಾಮ್ರಾ ಮಾಡ್ಕೊಂಡು ಕೂಡ್ತಾರಂತ, ಫೋನ್ ಹೊರಗಿಟ್ಟು ಹೋಗ್ಬೇಕಂತ. ಒಂದು ವರ್ಕ್ ಪ್ಯಾಡ್ ಕೊಡೋಂತ ಹೋದ್ರೆ ಏನು ಇಲ್ಲ ಅಂತಾರ. ಏನು ಮಾಡ್ಬೇಕು? ಲೆಟ್ರ್ಗಳು ತರಕ್ಕೆ ಹೋಗ್ಬೇಕಾದ್ರೆ ಏನು ಎಲ್ಲಿ ತರ್ಬೇಕು ನಾವು? ಅಲ್ಲಿ ಫೋನ್ ಏನು ವಿಡಿಯೋ ಮಾಡ್ಕೊತಾರ ಅಂತೇಳಿ ಕರ್ಕೋದಲ್ಲ ಅಂತ ನಮ್ಮಂತ ರೂಮ್ನ್ಯಾಗ. ಮತ್ತೆ ಏನು ಮಾಡ್ಬೇಕ್ರಿ ಹೇಳ್ರಿ? ಹೊಲ ಮುಣಿಗ್ಯದ್ರಿ. ಎಷ್ಟು ಎಕರೆ ಮುಣಿಗ್ಯದ? ನಮ್ಮದು 4.5 ಎಕರೆ ಹೋಗ್ಯದ್ರಿ. ನಂದು ಶುದ್ಧ ಖದ್ದ ಮತ್ತು ಮಂದಿದಲ್ಲ, ನಂದು ಒಂದೇ ಹೇಳೋದು 4.5 ಎಕರೆ. ಇನ್ನು ನನ್ನ ನಂತರ ಎಷ್ಟು ಎಕರೆ ಹೋಗ್ಯದನ? 4 ಎಕರೆ, 4.5 ಎಕರೆ ಹೋಗ್ಯದ ನೋಡಿ. ಈ ಬಾರಿ ಹೆಚ್ಚಿನ ಮಳೆ ಮತ್ತು ಭೀಮಾ ನದಿಯ ಪ್ರವಾಹದ ಅಬ್ಬರ ರೈತಾಪಿ ಜನರನ್ನ ಹೈರಾಣು ಮಾಡಿದೆ. ಇದುವರೆಗೂ ಜನಪ್ರತಿನಿಧಿಗಳು ತಮ್ಮನ್ನ ಗಮನಿಸುತ್ತಿಲ್ಲ ಅನ್ನೋ ಬೇಜಾರು ಅನ್ನದಾತರಿಗಾಗಿದೆ. ಶಾಸಕರು ಮತ್ತು ಸಚಿವರು ಸಂಕಷ್ಟದಲ್ಲಿರುವಾಗ ರೈತರಿಗೆ ನೆರವಾಗಬೇಕಿದೆ. ಅಧಿಕಾರಿಗಳಿಗೆ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯಕ್ಕೆ ಸೂಚಿಸುವ ಅವಶ್ಯಕತೆ ಇದೆ. ನ್ಯೂಸ್ 24 ಭಾರತ್ ಯಾದಗಿರಿ.